ಕರ್ನಾಟಕದ ಭೂಗೋಳ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಕರ್ನಾಟಕದ ಭೌಗೋಳಿಕ ಮೂಲ ಮಾಹಿತಿ. ಕರ್ನಾಟಕವು ದಕ್ಷಿಣ ಭಾರತದ ಪಶ್ಚಿಮ ಭಾಗದಲ್ಲಿರುವ ರಾಜ್ಯ. ಕರ್ನಾಟಕದ ರಾಜ್ಯ ಬೆಂಗಳೂರು. ಕರ್ನಾಟಕದ ವಿಸ್ತೀರ್ಣ ಸುಮಾರು 1,91,791 ಚದರ ಕಿಲೋಮೀಟರ್. ವಿಸ್ತೀರ್ಣದ ಆಧಾರದ ಮೇಲೆ ಕರ್ನಾಟಕವು ಭಾರತದ 6ನೇ ಅತಿ ದೊಡ್ಡ ರಾಜ್ಯ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಕರ್ನಾಟಕದ ಗಡಿ ರಾಜ್ಯಗಳು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ. ಕರ್ನಾಟಕದ ಪಶ್ಚಿಮ ಕರಾವಳಿಯ ಉದ್ದ ಸುಮಾರು 320 ಕಿಲೋಮೀಟರ್. ಕರ್ನಾಟಕವು ಮುಖ್ಯವಾಗಿ ದಕ್ಕನ್ ಪ್ರಸ್ಥಭೂಮಿಯ ಭಾಗವಾಗಿದೆ. ಕರ್ನಾಟಕದ ಭೂಪ್ರದೇಶವನ್ನು ಸಾಮಾನ್ಯವಾಗಿ ಕರಾವಳಿ, ಮಲೆನಾಡು ಮತ್ತು ಬಯಲು ಸೀಮೆ ಎಂದು ವಿಂಗಡಿಸಲಾಗುತ್ತದೆ. ಕರ್ನಾಟಕದ ಪರ್ವತಗಳು ಮತ್ತು ಬೆಟ್ಟಗಳು. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಹರಡಿವೆ. ಪಶ್ಚಿಮ ಘಟ್ಟಗಳು ಕರ್ನಾಟಕದ ಮಲೆನಾಡು ಪ್ರದೇಶದ ಪ್ರಮುಖ ಭೌಗೋಳಿಕ ಲಕ್ಷಣ. ಕರ್ನಾಟಕದ ಅತ್ಯುನ್ನತ ಶಿಖರ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಮುಳ್ಳಯ್ಯನಗಿರಿ ಎತ್ತರ ಸುಮಾರು 1930 ಮೀಟರ್. ಬಾಬಾ ಬುಡನಗಿರಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಬೆಟ್ಟ ಪ್ರದೇಶ. ಕುದುರೆಮುಖ ಪಶ್ಚಿಮ ಘಟ್ಟಗಳ ಪ್ರಮುಖ ಪರ್ವತ ಪ್ರದೇಶ. ಬಿಳಿಗಿರಿ ರಂಗನ ಬೆಟ್ಟ BRT ಕರ್ನಾಟಕದ ಪ್ರಮುಖ ಬೆಟ್ಟ ಪ್ರದೇಶ. ನಂದಿ ಬೆಟ್ಟ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಪ್ರವಾಸಿ ಮತ್ತು ಭೌಗೋಳಿಕ ಪ್ರದೇಶ. ಕರ್ನಾಟಕದ ನದಿಗಳು. ಕರ್ನಾಟಕದ ಬಹುತೇಕ ಪ್ರದೇಶಗಳು ಪ್ರಮುಖ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ. ಕರ್ನಾಟಕದ ಪ್ರಮುಖ ನದಿ ವ್ಯವಸ್ಥೆ ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ. ಕಾವೇರಿ ನದಿಯ ಉಗಮ ತಲಕಾವೇರಿ, ಕೊಡಗು. ಕೃಷ್ಣಾ ನದಿಯ ಉಗಮ ಮಹಾಬಲೇಶ್ವರ, ಮಹಾರಾಷ್ಟ್ರ. ತುಂಗಾ+ಭದ್ರಾ, ತುಂಗಭದ್ರಾ. ತುಂಗಭದ್ರಾ ಕೃಷ್ಣಾ ನದಿಯ ಪ್ರಮುಖ ಉಪನದಿ. ಕಬಿನಿ, ಹೇಮಾವತಿ, ಹಾರಂಗಿ ಮತ್ತು ಲಕ್ಷ್ಮಣ ತೀರ್ಥ ಕಾವೇರಿಯ ಪ್ರಮುಖ ಉಪನದಿ. ಭೀಮಾ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ಕೃಷ್ಣಾ ನದಿ ವ್ಯವಸ್ಥೆಯ ಪ್ರಮುಖ ಉಪನದಿಗಳು. ಕರ್ನಾಟಕದ ಪ್ರಮುಖ ಪಶ್ಚಿಮಾಭಿಮುಖ ನದಿಗಳು ಅಂದರೆ ಶರಾವತಿ, ಕಾಳಿ, ನೇತ್ರಾವತಿ ಮತ್ತು ಅಘನಾಶಿನಿ. ಜೋಗ ಜಲಪಾತ ಶರಾವತಿ ನದಿ. ಶಿವನಸಮುದ್ರ ಜಲಪಾತ ಕಾವೇರಿ ನದಿ. ಗೋಕಾಕ್ ಜಲಪಾತ ಘಟಪ್ರಭಾ ನದಿ. ಅಣೆಕಟ್ಟುಗಳು ಕೃಷ್ಣರಾಜ ಸಾಗರ KRS ಕಾವೇರಿ. ಆಲಮಟ್ಟಿ ಕೃಷ್ಣ. ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ. ಹಿಡ್ಕಲ್ ಅಣೆಕಟ್ಟು ಘಟಪ್ರಭಾ. ನವಿಲು ತೀರ್ಥ ಮಲಪ್ರಭಾ. ಲಿಂಗನಮಕ್ಕಿ ಶರಾವತಿ. ಕಬಿನಿ ಅಣೆಕಟ್ಟು ಕಬಿನಿ. ಕದ್ರಾ ಅಣೆಕಟ್ಟು ಕಾಳಿ. ಹಾರಂಗಿ ಅಣೆಕಟ್ಟು ಹಾರಂಗಿ ನದಿ. ಕರ್ನಾಟಕದ ಮಣ್ಣು. ಕರ್ನಾಟಕದಲ್ಲಿ ಪ್ರಮುಖವಾಗಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು ಮತ್ತು ಜೊಲಾಯ್ಡ್ ಮಣ್ಣು ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಬಯಲು ಸೀಮೆ ಪ್ರದೇಶಗಳಲ್ಲಿ ಕೆಂಪು ಮತ್ತು ಕಪ್ಪು ಮಣ್ಣು ವ್ಯಾಪಕವಾಗಿದೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಕೆಂಪು ಬಣ್ಣಕ್ಕೆ ಕಬ್ಬಿಣದ ಅಂಶ ಕಾರಣ. ಕರಾವಳಿ ಪ್ರದೇಶಗಳಲ್ಲಿ ಜಲೋಢ್ ಮತ್ತು ಲ್ಯಾಟರೈಟ್ ಮಣ್ಣು ಕಂಡುಬರುತ್ತದೆ. ಪಶ್ಚಿಮ ಘಟ್ಟದ ಹೆಚ್ಚಿನ ಮಳೆ ಪ್ರದೇಶಗಳಲ್ಲಿ ಲ್ಯಾಟರೈಟ್ ಮಣ್ಣು ಕಂಡುಬರುತ್ತದೆ. ಕರ್ನಾಟಕದ ಹವಾಮಾನ ಮುಖ್ಯವಾಗಿ ಉಷ್ಣವಲಯದ ಮಾನ್ಸೂನ್ ಹವಾಮಾನ. ಕರ್ನಾಟಕದಲ್ಲಿ ಮಳೆಯ ಪ್ರಮುಖ ಮೂಲ ದಕ್ಷಿಣ ಪಶ್ಚಿಮ ಮಾನ್ಸೂನ್. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಹೆಚ್ಚಿನ ಮಳೆಯಾಗುತ್ತದೆ. ಕರ್ನಾಟಕದ ಕರಾವಳಿ ಪ್ರದೇಶವು ಹೆಚ್ಚು ಮಳೆ ಪ್ರದೇಶ. ಪಶ್ಚಿಮ ಘಟ್ಟದ ಗಾಳಿ ಎದುರು ಭಾಗದಲ್ಲಿ ಭಾರೀ ಮಳೆಯಾಗುತ್ತದೆ. ಪಶ್ಚಿಮ ಘಟ್ಟದ ಪೂರ್ವ ಭಾಗದ ಕೆಲವು ಪ್ರದೇಶಗಳು ಮಳೆ ನೆರಳು ಪ್ರದೇಶದಲ್ಲಿವೆ. ಉತ್ತರ ಕರ್ನಾಟಕದ ಒಳನಾಡು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮಳೆಯ ಪ್ರಮಾಣ ಕಡಿಮೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಪಶ್ಚಿಮ ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತದೆ. ಕರ್ನಾಟಕದಲ್ಲಿ ಅಕ್ಟೋಬರ್ನಿಂದ ನವೆಂಬರ್ ಅವಧಿಯ ಹಿಮ್ಮೆಟ್ಟುವ ಮಾನ್ಸೂನ್ ಮಳೆ ಕೂಡ ಕೆಲವು ಪ್ರದೇಶಗಳಲ್ಲಿ ಮುಖ್ಯವಾಗಿದೆ. ಕರ್ನಾಟಕದ ಕೃಷಿ ಮತ್ತು ಬೆಳೆಗಳು. ಕರ್ನಾಟಕದ ಪ್ರಮುಖ ಆಹಾರ ಬೆಳೆಗಳಲ್ಲಿ ಅಕ್ಕಿ, ರಾಗಿ, ಜೋಳ ಮತ್ತು ಮೆಕ್ಕೆಜೋಳ ಸೇರಿವೆ. ರಾಗಿ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ. ಕರ್ನಾಟಕವು ಭಾರತದಲ್ಲಿ ರಾಗಿ ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯ. ಕಾಫಿ. ಕೊಡಗು, ಚಿಕ್ಕಮಗಳೂರು, ಹಾಸನ ಪ್ರಮುಖ ಪ್ರದೇಶಗಳು. ಕರ್ನಾಟಕವು ಭಾರತದ ಪ್ರಮುಖ ಕಾಫಿ ಉತ್ಪಾದಕ ರಾಜ್ಯ. ಕಬ್ಬು. ಬೆಳಗಾವಿ, ಬಾಗಲಕೋಟೆ, ಮಂಡ್ಯ ಮುಂತಾದ ಜಿಲ್ಲೆಗಳಲ್ಲಿ ಪ್ರಮುಖ ಬೆಳೆ. ಹತ್ತಿ. ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಪ್ರಮುಖ ಬೆಳೆ. ಸೂರ್ಯಕಾಂತಿ ಮತ್ತು ಜೋಳ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಬೆಳೆಗಳು. ಅಡಿಕೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ. ತೆಂಗು. ಕರಾವಳಿ ಮತ್ತು ದಕ್ಷಿಣ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಪ್ರಮುಖ ಬೆಳೆ. ಕರ್ನಾಟಕದ ಖನಿಜ ಸಂಪತ್ತು. ಕರ್ನಾಟಕವು ಕಬ್ಬಿಣದ ಅದಿರು ಉತ್ಪಾದನೆಗೆ ಪ್ರಸಿದ್ಧಿ. ಬಳ್ಳಾರಿ, ಹೊಸಪೇಟೆ ಪ್ರದೇಶ ಕಬ್ಬಿಣದ ಅದಿರಿಗೆ ಪ್ರಸಿದ್ಧಿ. ಕುದುರೆಮುಖ ಕಬ್ಬಿಣದ ಅದಿರಿನ ಪ್ರಮುಖ ಪ್ರದೇಶವಾಗಿತ್ತು. ಚಿನ್ನ. ಕೋಲಾರ ಗೋಲ್ಡ್ ಫೀಲ್ಡ್ KGFಗೆ ಪ್ರಸಿದ್ಧ. ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆ. ಕರ್ನಾಟಕವು ಭಾರತದ ಪ್ರಮುಖ ಚಿನ್ನ ಉತ್ಪಾದಕ ರಾಜ್ಯಗಳಲ್ಲಿ ಒಂದಾಗಿದೆ. ಮ್ಯಾಂಗನೀಸ್. ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ ಮುಂತಾದ ಪ್ರದೇಶಗಳಲ್ಲಿ ದೊರೆಯುತ್ತದೆ.
ಸುನ್ನಕಲ್ಲು ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಮುಂತಾದ ಪ್ರದೇಶಗಳಲ್ಲಿ ಪ್ರಮುಖವಾಗಿದೆ. ಕರಾವಳಿ ಕರ್ನಾಟಕ. ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಸಾಮಾನ್ಯವಾಗಿ ಕರಾವಳಿ ಕರ್ನಾಟಕ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಪ್ರಮುಖ ಸಮುದ್ರ ಬಂದರು ನ್ಯೂ ಮಂಗಳೂರು ಬಂದರು. ನ್ಯೂ ಮಂಗಳೂರು ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ ಇದೆ. ಕರ್ನಾಟಕದ ಪ್ರಮುಖ ಕರಾವಳಿ ಪ್ರದೇಶದಲ್ಲಿ ತೆಂಗು, ಅಡಿಕೆ, ಮೀನುಗಾರಿಕೆ, ಪ್ರವಾಸೋದ್ಯಮ ಮುಖ್ಯವಾಗಿದೆ. ಪಶ್ಚಿಮ ಘಟ್ಟಗಳು ಕರ್ನಾಟಕದ ಕರಾವಳಿ ಪ್ರದೇಶಗಳಿಗೆ ಭೌಗೋಳಿಕ ಅಡ್ಡಗೋಡೆಯಂತೆ ಕಾರ್ಯನಿರ್ವಹಿಸುತ್ತದೆ. ಕರ್ನಾಟಕದ ಪ್ರದೇಶಗಳ ವಿಭಜನೆ. ಕರಾವಳಿ ಪ್ರದೇಶ ಅರಬ್ಬಿ ಸಮುದ್ರ ತೀರ, ಮಲೆನಾಡು, ಪಶ್ಚಿಮ ಘಟ್ಟ ಮತ್ತು ಹೆಚ್ಚಿನ ಮಳೆ ಪ್ರದೇಶ. ಬಯಲುಸೀಮೆ ಪೂರ್ವ ಭಾಗದ ಪ್ರಸ್ಥಭೂಮಿ ಮತ್ತು ಕಡಿಮೆ ಮಳೆ ಪ್ರದೇಶ. ಬಯಲುಸೀಮೆಯನ್ನು ಸಾಮಾನ್ಯವಾಗಿ ಉತ್ತರ ಬಯಲುಸೀಮೆ ಮತ್ತು ದಕ್ಷಿಣ ಬಯಲುಸೀಮೆ ಎಂದು ವಿಭಜಿಸಲಾಗುತ್ತದೆ. ಉತ್ತರ ಕರ್ನಾಟಕದ ಒಳನಾಡು ಭಾಗವು ಅರೆ ಶುಷ್ಕ ಹವಾಮಾನಕ್ಕೆ ಪ್ರಸಿದ್ಧ. ಮಲೆನಾಡು ಪ್ರದೇಶವು ದಟ್ಟ ಅರಣ್ಯ ಮತ್ತು ಹೆಚ್ಚಿನ ಮಳೆಗೆ ಪ್ರಸಿದ್ಧ. ರಾಜಧಾನಿ ಬೆಂಗಳೂರು. ವಿಸ್ತೀರ್ಣ 191,791 ಚದರ ಕಿಲೋಮೀಟರು. ಅತ್ಯುನ್ನತ ಶಿಖರ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು. ಪಶ್ಚಿಮ ಘಟ್ಟ ಸಹ್ಯಾದ್ರಿ. ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಕಾವೇರಿ, ತಲಕಾವೇರಿ, ಕೊಡಗು, ಕೃಷ್ಣಾ, ಮಹಾಬಲೇಶ್ವರ, ತುಂಗ ಪ್ಲಸ್ ಭದ್ರಾ, ತುಂಗಭದ್ರಾ, ಜೋಗ, ಶರಾವತಿ, ಗೋಕಾಕು, ಘಟಪ್ರಭಾ, KRS, ಕಾವೇರಿ, ಆಲಮಟ್ಟಿ, ಕೃಷ್ಣಾ, ಹಿಡಕಲ್, ಘಟಪ್ರಭಾ, ನವಿಲುತೀರ್ಥ, ಮಲಪ್ರಭಾ, ಲಿಂಗನಮಕ್ಕಿ, ಶರಾವತಿ, ಕಾಫಿ, ಕೊಡಗು, ಚಿಕ್ಕಮಗಳೂರು, ಹಾಸನ. ರಾಗಿ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ. ಕಬ್ಬಿಣದ ಅದಿರು ಬಳ್ಳಾರಿ, ಹೊಸಪೇಟೆ. ಚಿನ್ನ KGF, ಹಟ್ಟಿ. ನ್ಯೂ ಮಂಗಳೂರು ಬಂದರು ಪಣಂಬೂರು, ದಕ್ಷಿಣ ಕನ್ನಡ. ಕರ್ನಾಟಕದ ಹವಾಮಾನ ಉಷ್ಣವಲಯದ ಮಾನ್ಸೂನ್.